ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರಿಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಳೆಂಬ ಮಹಿಳೆ ಅವರನ್ನು ತನ್ನ ಮನೆಗೆ ಆಮಂತ್ರಿಸಿದಳು. ಆಕೆಗೆ ಮರಿಯಳೆಂಬ ಸೋದರಿ ಇದ್ದಳು. ಈಕೆ ಪ್ರಭುವಿನ ಪಾದದ ಬಳಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ತಳಾದರೂ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸೋದರಿ ಈ ಕೆಲಸವನ್ನೆಲ್ಲ ನನಗೊಬ್ಬಳಿಗೆ ಬಿಟ್ಟಿದ್ದಾಳೆ. ನೀವಿದ್ದನ್ನು ಗಮನಿಸಬಾರದೆ? ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಆದರೆ ಅಗತ್ಯವಾದುದು ಒಂದೇ. ಮರಿಯಳು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಿಯ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬರ ಜೀವನದಲ್ಲಿ ಚಿಂತೆ ಪೇಚಾಟಗಳು ಸರ್ವೇ ಸಾಮಾನ್ಯ. ಹಲವಾರು ವಿಷಯಗಳಿಗೆ ಅನಾವಶ್ಯಕವಾಗಿ ನಾವು ನಮ್ಮ ಆಲೋಚನೆಗಳ ಮೂಲಕ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳುವುದಾಗಿರಬಹುದು, ಅಥವಾ ನಮ್ಮ ಸಂಬಂಧಗಳನ್ನು ಕೆಡಿಸಿಕೊಳ್ಳುವುದಾಗಿರಬಹುದು, ಅಥವಾ ಇನ್ನಿತರ ವಿಷಯಗಳಿಂದ ನಮ್ಮ ಮನಃಶಾಂತಿಯನ್ನೇ ನಾವು ಕೆಡಿಸಿಕೊಂಡು ಬಿಡ್ತೇವೆ. ಆತ್ಮೀಯರೇ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ನಮಗೆ ಇಂದಿನ ಶುಭ ಸಂದೇಶದ ಮೂಲಕ ಒಂದು ವಿಶೇಷವಾದಂತಹ ಕರೆಯನ್ನು ನೀಡುತ್ತಿದ್ದಾರೆ. ನಿಮ್ಮ ಆಯ್ಕೆ ಒಂದೇ ಒಂದಾಗಿರಬೇಕು ಎಂಬುದಾಗಿ. ಪ್ರಿಯರೇ, ನಾವು ಇಂದು ಸಂತ ಅಂತೋಣಿಯವರ ಈ ನವೇನ ಪ್ರಾರ್ಥನೆಗಳ ಮೂಲಕ ಈ ಆಲಯದಲ್ಲಿ ಬಂದು ಪ್ರಾರ್ಥಿಸಬೇಕಾದರೆ ನಮ್ಮ ವಿಶೇಷ ಕೋರಿಕೆಗಳನ್ನು ಸಂತ ಅಂತೋಣಿಯವರ ಪಾದದಲ್ಲಿಟ್ಟು ನಾವು ಅವುಗಳಿಗೋಸ್ಕರ ಪ್ರಾರ್ಥಿಸಲು ಸಂತ ಅಂತೋಣಿಯವರ ಬಳಿ ಪ್ರಾರ್ಥಿಸಬೇಕಾದರೆ, ಭಿನ್ನಯಿಸಲು ಬಂದಿರಬೇಕಾದರೆ ನಮ್ಮ ಅವಶ್ಯಕತೆಗಳಾದರೂ ಏನು? ಇದು ಮಾನವ ನಿರ್ಮಿತ ಅವಶ್ಯಕತೆಗಳಾಗಿವೆಯೇ, ಅಥವಾ ನನ್ನ ಅವಶ್ಯಕತೆಗಳು ದೇವರ ಸಾಮ್ರಾಜ್ಯವನ್ನು ನಿರ್ಮಿಸುವಲ್ಲಿ, ಅಥವಾ ನನ್ನ ಜೀವನದ ಮೂಲಕ ದೇವರನ್ನ ಪರರಿಗೆ ಪ್ರಚುರಪಡಿಸುವುದರಲ್ಲಿ ಈ ಅವಶ್ಯಕತೆಗಳು ಬೇಕಾಗಿದೆಯೇ? ಆತ್ಮೀಯರೇ, ಇಂದಿನ ಶುಭ ಸಂದೇಶವನ್ನು ನಾವು 3 ಮುಖ್ಯ ವಿಷಯಗಳಿಂದ ಧ್ಯಾನಿಸೋಣ. ಆ 3 ಮುಖ್ಯ ವಿಷಯಗಳು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುತ್ತಿದ್ದಾರೆ. ಮೊದಲನೆಯದಾಗಿ ಯೇಸು ಸ್ವಾಮಿ ಹೇಳುವುದು ಅಗತ್ಯವಾದದ್ದು ಒಂದೇ ಒಂದು. ಅಗತ್ಯವಾದದ್ದು ಒಂದೇ ಒಂದು. ಆತ್ಮೀಯರೇ, ಇಂದಿನ ಒಂದು ಸಂದರ್ಭವನ್ನು ನಾವು ತೆಗೆದುಕೊಂಡರೆ ಯೇಸು ಸ್ವಾಮಿ ಮೊದಲನೆಯ ಬಾರಿಗೆ ಮಾರ್ತಳ ಮನೆಗೆ ಬರ್ತಾ ಇದ್ದಾರೆ. ಮಾರ್ತಳು ಮರಿಯಳು ಇಬ್ಬರು ಒಂದು 2 ಗುಂಪಿನ ಜನರನ್ನ ಅವರು ತೋರ್ಪಡಿಸುತ್ತಾರೆ ಅಥವಾ ಸಂಕೇತವನ್ನಾಗಿರಿಸುತ್ತಾರೆ. ಮೊದಲನೆಯದು ಕೆಲಸ ಮಾಡುವಂತಹ, ಸೇವೆ ಮಾಡುವಂತಹ ಒಂದು ಸಂಕೇತವಾದರೆ, ಮಾತೆ ಮರಿಯಳು ಧ್ಯಾನಸಕ್ತರಾದಂತಹ ಒಂದು ಸಂಕೇತ. ಆದರೆ ಇಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಪ್ರಶ್ನೆ ಏನೆಂದರೆ, ಯೇಸು ಸ್ವಾಮಿ ಹೇಳುವುದು, ನೀವು ಮಾರ್ತಾ ಮಾರ್ತಾ, ನೀನು ಇಲ್ಲ ಸಲ್ಲದ ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ನೀನು ಒಳಗಾಗಿರುವೆ ಎಂಬುದಾಗಿ. ಆತ್ಮೀಯರೇ, ಆದರೆ ಮರಿಯಳು ಯೇಸು ಸ್ವಾಮಿಯ ಪಾದದಡಿ ಕುಳಿತು ಅವರ ವಾಕ್ಯಗಳನ್ನು ಆಲಿಸುತ್ತಾಳೆ. ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮಗೆ ಪ್ರಚುರಪಡಿಸುತ್ತಿರುವುದು. ನಮಗೆ ಬೇಕಾಗಿರುವುದು ಒಂದೇ ಒಂದು. ನಮಗೆ ಇಲ್ಲ ಸಲ್ಲದ ಅನಾವಶ್ಯಕ ಚಿಂತೆ ಪೇಚಾಟಗಳು ನಮ್ಮ ಜೀವನದಲ್ಲಿದ್ದಾವೆ. ಅನಾರೋಗ್ಯದ ಕಾಯಿಲೆಗಳಿಂದ, ಅಥವಾ ದುಃಖಗಳಿಂದ, ಅಥವಾ ಕುಟುಂಬದಲ್ಲಿ ಸಮಸ್ಯೆಗಳಿಂದ, ಇನ್ನಿತರ ಹಲವಾರು ವಿಷಯಗಳಿಂದ ನಾವು ದೇವರನ್ನ ದೂರವಿಟ್ಟಿದ್ದೇವೆ. ದೇವರನ್ನ ನಮ್ಮ ಈ ವಿಷಯಗಳಿಗೆ ನಾವು ಒಳಪಡಿಸುತ್ತಿಲ್ಲ. ನಮಗೆ ಬೇಕಾಗಿರುವಾಗ ಮಾತ್ರ ನಾವು ದೇವರನ್ನ ತಂದು ಒಳಗಿಟ್ಟರೆ ನಾವು ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ. ಬದಲಾಗಿ ಇವೆಲ್ಲವುಗಳಲ್ಲಿ, ನಮ್ಮ ದುಃಖಗಳಲ್ಲಿ, ನಮ್ಮ ಸಂತೋಷಗಳಲ್ಲಿ, ನಮ್ಮ ಆನಂದದಲ್ಲಿ, ನಮ್ಮ ಕಣ್ಣೀರಿನಲ್ಲಿ, ಎಲ್ಲ ವಿಷಯಗಳನ್ನು ನಾನು ಕೈಗೊಳ್ಳುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಆ ದೇವರ ಒಂದು ಕಾರ್ಯವನ್ನು ಸಫಲಗೊಳಿಸಲು ನಾನು ಚಿಂತಿಸಿ ಅವುಗಳಿಗೋಸ್ಕರ ನನ್ನ ಕರಗಳನ್ನು ಜೋಡಿಸಿದರೆ ದೇವರೊಂದಿಗೆ ಪ್ರತಿಯೊಂದರಲ್ಲೂ ನಾನು ಸಫಲತೆಯನ್ನು ಪಡೆಯುತ್ತೇನೆ. ಆತ್ಮೀಯರೇ, ಹೀಗೆ ಒಂದು ಯಾಚಕರು ಹೇಳಿದಂಥ ವಾರ್ತೆ ನನ್ನ ಮನಸ್ಸಿಗೆ ಬರ್ತಾ ಇದೆ. ಅದೇನೆಂದರೆ, ದೇವರು ನಮಗೆ ತೋರ್ಪಡಿಸುವಂತಹ ಏಕೈಕ ಪ್ರೀತಿ
ಶಿಲುಬೆಯ ಮರಣದ ಪ್ರೀತಿ. ನಮಗೆ ತೋರ್ಪಡಿಸಿದಂತಹ ಏಕೈಕ ಪ್ರೀತಿ ಶಿಲುಬೆಯ ಮರಣದ ಪ್ರೀತಿ. ಆ ಒಂದು ಪ್ರೀತಿಗೋಸ್ಕರ ಯೇಸು ಸ್ವಾಮಿ ಎಷ್ಟೆಲ್ಲ ನೋವುಗಳನ್ನ, ಕಷ್ಟಗಳನ್ನ ಅವರು ತಮ್ಮ ಜೀವನದಲ್ಲಿ ಅವರು ಎದುರುಗೊಂಡರೋ, ಅದೇ ರೀತಿ ನಮ್ಮ ಜೀವನಗಳಲ್ಲೂ ಸಹ ಈ ಕಷ್ಟಗಳನ್ನ, ನೋವುಗಳನ್ನ ಅಥವಾ ಇನ್ನಿತರ ಸಂಕಷ್ಟಗಳನ್ನ ಎದುರುಗೊಳ್ಳಬೇಕಾದರೆ ಮಾರ್ತಳಂತೆ ಅನಾವಶ್ಯಕವಾಗಿ ಪೇಚಾಡುವುದು ಬೇಡ. ಬದಲಾಗಿ ನಮಗೆ ಬೇಕಾಗಿರುವ ಒಂದೇ ಒಂದನ್ನ ಯೇಸು ಸ್ವಾಮಿಯಿಂದ ಪಡೆಯೋಣ. ಯೇಸು ಸ್ವಾಮಿಯ ಪಾದದಡಿ ಬಂದು ಕುಳಿತು ಅವರಲ್ಲಿ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರ ಜೀವನದಲ್ಲೂ ಸಹ ನಾವು ಆಲಿಸಿದಾಗ, ಅವರ ಜೀವನವನ್ನ ನಾವು ಅವಲೋಕಿಸಿ ನೋಡಿದಾಗ, ಅವರ ಬೋಧನೆಯ ಸಮಯದಲ್ಲಾಗಿರಬಹುದು ಅಥವಾ ಇನ್ನಿತರ ಸಮಯದಲ್ಲಾಗಿರಬಹುದು, ಹಲವಾರು ಜನ ಸಂತ ಅಂತೋಣಿಯವರನ್ನ ತಡೆಯುತ್ತಿದ್ದರು, ನೀವು ಇದನ್ನು ಮಾಡಕೂಡದು. ಆದರೆ ಸಂತ ಅಂತೋಣಿಯವರ ಜೀವನದಲ್ಲಿ ಇದ್ದಂತಹ ಏಕೈಕ ಗುರಿ ಯೇಸು ಸ್ವಾಮಿಯನ್ನ ಪರರಿಗೆ ಪರಿಚಯಿಸುವುದು, ಯೇಸು ಸ್ವಾಮಿಯ ಪ್ರೀತಿಯನ್ನ ಪರರಿಗೆ ನೀಡುವುದು, ಯೇಸು ಸ್ವಾಮಿಯ ಕ್ಷಮೆಯನ್ನ ಪರರಿಗೆ ನೀಡುವುದು. ಅದಕ್ಕೋಸ್ಕರವೇ ಅವರು ಪರಮ ಪ್ರಸಾದವನ್ನ ಮೆರವಣಿಗೆಯಲ್ಲಿ ಎತ್ಕೊಂಡು ಬರಬೇಕಾದರೆ ಕತ್ತೆಯೂ ಸಹ ಆ ಒಂದು ಪರಮ ಪ್ರಸಾದದ ಮುಂದೆ ಮಂಡಿಯುರಿ ಆರಾಧಿಸುವುದನ್ನು ನಾವು ಕಾಣುತ್ತೇವೆ. ಸಂತ ಅಂತೋಣಿಯವರ ಕರಗಳಲ್ಲಿ ಯೇಸು ಸ್ವಾಮಿ ಬಂದು ಕುಳಿತು ಮಾತನಾಡುವಂತಹ ಒಂದು ಸಂದರ್ಭಗಳನ್ನು ನಾವು ಧ್ಯಾನಿಸುತ್ತೇವೆ. ಇದುವೇ ನಮಗೆ ಬೇಕಾಗಿರುವುದು. ನಮಗೆ ಬಲಗೊಳಿಸುವುದು, ನಮ್ಮನ್ನ ಕಷ್ಟಗಳಲ್ಲಿ ಬಲಗೊಳಿಸುವುದು ದೇವರ ಪ್ರೀತಿ. ನಮ್ಮನ್ನ ಅನಾರೋಗ್ಯದಿಂದ ಮುಕ್ತಿಗೊಳಿಸುವುದು ಸೌಖ್ಯದಾಯಕ ಯೇಸುವಿನ ಶಕ್ತಿ. ನಮಗೆ ಬೇಕಾಗಿರುವಂತಹ ಸಕಲ ಪೋಷಣೆಯನ್ನ ನನಗೆ ನೀಡುವುದು ಯೇಸುವೆ ಎಂಬುದನ್ನು ಅರಿತು ನಮಗೆ ಬೇಕಾಗಿರುವ ಒಂದೇ ಒಂದನ್ನ ಯೇಸು ಸ್ವಾಮಿಯಿಂದ ಬಯಸಿದ್ದೇ ಆದರೆ ಈಗೋ ಯೇಸು ಸ್ವಾಮಿ ಬಂದು ನಮ್ಮ ಕರಗಳಲ್ಲಿ ಕುಳಿತುಕೊಳ್ಳುತ್ತಾರೆ. ಎರಡನೆಯ ವಿಷಯವಾಗಿ ಇಂದಿನ ಶುಭ ಸಂದೇಶದ ಮೂಲಕ ಧ್ಯಾನಿಸಿದ್ದೆ ಆದರೆ, ಮರಿಯಳು ಉತ್ತಮವಾದುದನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ. ಮರಿಯಳು ಉತ್ತಮವಾದುದನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ. ಏನದು? ಯೇಸು ಸ್ವಾಮಿಯ ಪಾದದಡಿ ಕುಳಿತು ಪ್ರಾರ್ಥಿಸುವುದು. ಆತ್ಮೀಯರೇ, ಇದೇ ರೀತಿಯ ಒಂದು ಶುಭ ಸಂದೇಶವನ್ನ ಲೂಕನ ಶುಭ ಸಂದೇಶದಲ್ಲೂ ಕಾಣ್ತೇವೆ. ಮರಿಯ ಮಗ್ದಳು ತನ್ನ ಪಾಪಗಳ ವಿಮೋಚನೆಗೋಸ್ಕರ ಫರಿಸಾಯರ ಮನೆಯಲ್ಲಿ ಕುಳಿತು ಯೇಸು ಸ್ವಾಮಿ ಊಟದ ಪಂಕ್ತಿಯಲ್ಲಿ ಕುಳಿತಿರಬೇಕಾದರೆ ಅತಿ ಶ್ರೇಷ್ಠವಾದಂತಹ ಸುಗಂಧ ದ್ರವ್ಯವನ್ನು ಎತ್ತುಕೊಂಡು ಬಂದು ಯೇಸು ಸ್ವಾಮಿಯ ಪಾದದಡಿ ಕುಳಿತು ಅವರ ಪಾದಗಳನ್ನು ತನ್ನ ಕಣ್ಣೀರಿನ ಮೂಲಕ ಅವರು ತೊಳೆಯುತ್ತಾ, ತನ್ನ ಕೂದಲಿನ ಮೂಲಕ ಅದನ್ನು ಒರೆಸುತ್ತಾ ಸುಗಂಧ ದ್ರವ್ಯವನ್ನ ಅವರು ಹಾಕುವುದನ್ನು ನಾವು ಕಾಣುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಮರಿಯಳು ಯೇಸುವಿನ ಪಾದದಡಿ ಕುಳಿತು ಬೋಧನೆಯನ್ನ ಆಲಿಸುತ್ತಿದ್ದಾರೆ. ಆತ್ಮೀಯರೇ, ನಮ್ಮ ಜೀವನದಲ್ಲೂ ಸಹ ಬೇಕಾಗಿರುವುದು ಇದೇ ಆಗಿದೆ. ನಮ್ಮ ಪಾಪಗಳ ಕ್ಷಮೆಗಾಗಿ ನಮಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದಂತಹ ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಅದೇ ಕ್ಷಮೆಯನ್ನು ನೀಡಲು ಅವರು ಸಿದ್ಧರಿದ್ದಾರೆ. ಆದರೆ ಆ ಕ್ಷಮೆಯನ್ನು ಪಡೆದುಕೊಳ್ಳಲು ನಾವು ಸಿದ್ಧರಿದ್ದೇವೆ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ, ಸಂತ ಪೌಲರು ಅತಿ ಸುಂದರವಾಗಿ ನುಡಿಯುತ್ತಿದ್ದಾರೆ. ನಾನು ಪಾಪಿಯಾಗಿದ್ದೆ, ಕ್ರೈಸ್ತರನ್ನ ಕೊಲ್ಲುತ್ತಿದ್ದೆ, ಹಿಂಸಿಸುತ್ತಿದ್ದೆ, ಆದರೆ ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದರು. ನಾನು ತಾಯಿಯ ಗರ್ಭದಲ್ಲಿರಬೇಕಾದರೆ ನನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನನ್ನು ಅಭ್ಯಂಗಿಸಿ ಫರಿಸಾಯರಿಗೂ ಅನ್ಯ ಧರ್ಮೀಯರಿಗೂ ಶುಭ ಸಂದೇಶವನ್ನು ಸಾರಲು ನನ್ನನ್ನು ಕಳುಹಿಸಿದ್ದಾರೆ ಎಂಬುದಾಗಿ. ಆದ ಕಾರಣವೇ ದಮಸ್ಕಸ್ ರೋಡಿನಲ್ಲಿ ಅವರು ಹೋಗಬೇಕಾದ್ರೆ ಅವರು ಯೇಸು ಸ್ವಾಮಿಯನ್ನು ಎದುರುಗೊಂಡಾಗ ಅವರ ಕಣ್ಣುಗಳು ಕುರುಡಾಗುತ್ತವೆ. ಆದರೆ ಯೇಸು ಸ್ವಾಮಿಯನ್ನು ಅನುಭವಿಸಿದಾಗ ಅವರ ಕಣ್ಣುಗಳು ತೆರೆದು ಜಗತ್ತಿಗೆ ಜಗಜ್ಯೋತಿಯಾಗಿ ಸಂತ ಪೌಲರು ಮೆರೆಯುತ್ತಾರೆ. ಹೌದು ಪ್ರಿಯರೇ, ನಮ್ಮ ಜೀವನಗಳಲ್ಲೂ ಸಹ ಯೇಸು ಸ್ವಾಮಿಯನ್ನು ಅರಿತುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳನ್ನು ತಂದು ದೇವಾಲಯಕ್ಕೆ ಬರ್ತೇವೆ, ಆದರೆ ಎಷ್ಟು ಬಾರಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಬರ್ತೇವೆ? ಎಷ್ಟರ ಮಟ್ಟಿಗೆ ನಾವು ಪಡೆದಂತಹ ಆಶೀರ್ವಾದಗಳಿಗೆ ಮತ್ತೊಮ್ಮೆ ಪುನಃ ಬಂದು ದೇವರಿಗೆ ಆ ಕೃತಜ್ಞತೆಯನ್ನು ಸಲ್ಲಿಸಲು ಬರ್ತೇವೆ? ನಮ್ಮ ಕಾರ್ಯಗಳು ಮುಗಿದಾಕ್ಷಣ ನಾವು ದೇವರನ್ನ ನಮ್ಮ ಜೀವನದಿಂದ ಹೊರಗಿಟ್ಟು ಪುನಃ ಮತ್ತೊಂದು ತೊಂದರೆ ಬಂದಾಗ ಮಾತ್ರ ನಾವು ದೇವಾಲಯಕ್ಕೆ ಬರಬಹುದು. ಆದರೆ ಇಂದು ನಮಗೆ ಯೇಸು ಸ್ವಾಮಿ ತಿಳಿಯಪಡಿಸುತ್ತಿರುವುದು ಅತ್ಯವಶ್ಯಕವಾಗಿರುವುದನ್ನು, ಉತ್ತಮವಾದದನ್ನು ಆಯ್ಕೆ ಮಾಡಿಕೊಳ್ಳಲು ನಮಗೆ ಅವರು ಕರೆಯನ್ನು ನೀಡುತ್ತಿದ್ದಾರೆ. ಮೂರನೆಯ ಹಾಗೂ ಕೊನೆಯ ವಿಷಯವಾಗಿ ನಮಗೆ ತಿಳಿಯಪಡಿಸುವುದು, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು. ಆತ್ಮೀಯರೇ, ಸಂತ ಪೌಲರ ಒಂದು ಜೀವನವನ್ನು ನಾವು ಗಮನಿಸಿದಾಗ ಇದೇ
ಕ್ರೈಸ್ತರನ್ನ ಹಿಂಸಿಸುತ್ತಿದ್ದವರು ಇಂದು ಯೇಸು ಸ್ವಾಮಿಯನ್ನ ಜಗತ್ತಿಗೆ ಪ್ರಚುರಪಡಿಸುತ್ತಿದ್ದರು. ಅವರ ಜ್ಞಾನದ ಮೂಲಕ ಯೇಸುವಿನ ಜೀವನವನ್ನ, ಯೇಸುವಿನ ಶುಭ ಸಂದೇಶವನ್ನ ಬರೆಯುವುದರ ಮೂಲಕ ಜಗತ್ತಿಗೆ ತೋರ್ಪಡಿಸಿದರು. ಈ ಮೂಲಕ ನಿತ್ಯ ಜೀವದ ಭಾಗ್ಯಕ್ಕೆ ಅವರು ಬಾಧ್ಯಸ್ಥರಾಗ್ತಾರೆ. ಅದೇ ರೀತಿ ಪ್ರತಿಯೊಬ್ಬ ಸಂತರ ಜೀವನವನ್ನ ನಾವು ಗಮನಿಸಿದಾಗ ಅವರ ಜೀವನದಲ್ಲಿ ಪಾಪಗಳಿರಬಹುದು, ಆದರೆ ಅವುಗಳನ್ನ ಅವರು ಕ್ಷಮೆಯ ಮೂಲಕ ಗಳಿಸಿಕೊಂಡು, ಕ್ಷಮೆಯ ಮೂಲಕ ಹೊರಗೆ ಬಂದು ದೇವರ ಸಾಮ್ರಾಜ್ಯವನ್ನ ಕಟ್ಟುವುದರಲ್ಲಿ ಅವರ ಕೈಗಳನ್ನು ಜೋಡಿಸ್ತಾರೆ. ಅವರು ಸ್ವರ್ಗ ಸಾಮ್ರಾಜ್ಯವನ್ನ, ನಿತ್ಯ ಜೀವದ ಭಾಗ್ಯವನ್ನ ಪಡೆಯುತ್ತಾರೆ. ಈ ನಿತ್ಯ ಜೀವದ ಭಾಗ್ಯವನ್ನ ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಾವು ಒಂದೇ ಒಂದು ಏಕ ದೇವರನ್ನ ನನ್ನ ದೇವರನ್ನಾಗಿ ಆಯ್ಕೆ ಮಾಡಿಕೊಂಡು ಎಲ್ಲದರಲ್ಲೂ ನಾನು ಅವರನ್ನು ಅವಲಂಬಿತರಾಗಿ ಅವರನ್ನೇ ನಾನು ವಿಶ್ವಾಸದಲ್ಲಿ ಅವರನ್ನು ಹಿಂಬಾಲಿಸಿದಾಗ, ಎಲ್ಲ ವಿಷಯಗಳಲ್ಲೂ ನಾನು ಅವರನ್ನೇ ಆಯ್ಕೆ ಮಾಡಿಕೊಂಡಾಗ, ಈಗೋ ನಾನು ಪಡೆಯುವಂತಹ ಕೊಡುಗೆ ಶ್ರೇಷ್ಠವಾದ ಕೊಡುಗೆ, ನಿತ್ಯ ಜೀವದ ಕೊಡುಗೆ. ಆ ನಿತ್ಯ ಜೀವದ ಕೊಡುಗೆ ಅದೆಲ್ಲೋ ನಾನು ಸತ್ತ ಮೇಲೆ ಹೋಗಿ ನಾನು ಅನುಭವಿಸುವುದಲ್ಲ, ಆದರೆ ಆ ನಿತ್ಯ ಜೀವದ ಕೊಡುಗೆಯನ್ನು ನಾನು ಈ ಭೂಲೋಕದಲ್ಲೇ ಅನುಭವಿಸಬೇಕು. ಆ ನಿತ್ಯ ಜೀವದ ಕೊಡುಗೆಯೇ ದೇವರ ಪ್ರಸನ್ನತೆಯಾಗಿದೆ, ದೇವರ ಅನುಭವವಾಗಿದೆ. ಆತ್ಮೀಯರೇ, ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸಬೇಕಾದರೆ ಅಂತಹ ಒಂದು ರೀತಿಯ ಅನುಭವವನ್ನು ನಾವು ಪಡೆಯಲಿದ್ದೇವೆ. ಸಂತ ಅಂತೋನಿಯವರ ಜೀವನದಲ್ಲಿ ಆ ಒಂದು ಅನುಭವ ಯೇಸು ಸ್ವಾಮಿಯೇ ಬಂದು ತನ್ನ ಕರಗಳಲ್ಲಿ ಕುಳಿತುಕೊಳ್ಳಬೇಕಾದರೆ ಅವರು ಅನುಭವಿಸಿದಂತಹ ಅದೇ ಅನುಭವವನ್ನು ನಾವು ಸಹ ಯೇಸು ಸ್ವಾಮಿಯನ್ನು ನಮ್ಮ ಹೃದಯಗಳಲ್ಲಿ ಸ್ವೀಕರಿಸಬೇಕಾಗುವಾಗ ಅದು ನಮಗೆ ಆಗುತ್ತದೆ. ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಬೇಕಾದರೆ ಇಂತಹ ಒಂದು ಉದ್ದೇಶಕ್ಕೋಸ್ಕರ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಯಾವುದೇ ಆಗಿರಬಹುದು, ಏನೇ ಆಗಿರಬಹುದು, ನಮ್ಮ ಭಿನ್ನಹಗಳು ಎಷ್ಟೇ ಕಷ್ಟದಾಗಿರಬಹುದು, ಇವೆಲ್ಲವುಗಳನ್ನು ಚದುರಿಸಿ ನಮಗೆ ಬೇಕಾಗಿರುವುದನ್ನು ಕೊಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ ಎಂಬಂತಹ ವಿಶ್ವಾಸ ನಮ್ಮಲ್ಲಿದ್ದು ಆ ಒಂದು ಭಿನ್ನಹಗಳನ್ನು ಪ್ರಭುವಿನ ಪಾದದಲ್ಲಿಟ್ಟು ಪ್ರಾರ್ಥಿಸುತ್ತಾ ಅವರ ವಾಕ್ಯಗಳನ್ನು ಆಲಿಸುವುದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಪಾಲಿಸಲು ಬೇಕಾದಂಥ ಶಕ್ತಿಗಾಗಿ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ.